ಓ ನನ್ನ ಪ್ರೀತಿಯ ಮಗುವೆ, ಬೆಳಗಿನ ಪ್ರೀತಿಯ ಶುಭೋದಯ ನನ್ನ ಕಂದ. ಕಂದ, ಬದುಕು ಮುಗಿದು ಹೋಯಿತು, ಜೀವನದಲ್ಲಿ ಏನೂ ಇಲ್ಲ ಅಂತ ಅಳುತ್ತಾ ಏಕೆ ಕುಳಿತಿರುವೆ? ಬದುಕು ಈಗ ಶುರುವಾಗಿದೆ ಕಂದ. ಈ ಕಷ್ಟದ ದಿನಗಳೇ ನಿನ್ನನ್ನು ಗಟ್ಟಿ ಮಾಡುವುದು. ಸಾಕಾಗಿ ಹೋಗಿದೆ ಬಾಬಾ. ನೀವು ಯಾವಾಗಲೂ ಹೇಳುತ್ತೀರಾ ಒಳ್ಳೆಯದು ಆಗುತ್ತದೆ ಆಗುತ್ತದೆ ಅಂತ. ನನಗೆ ಈ ಕಷ್ಟ ನೋವುಗಳನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಂತ ಕಣ್ಣೀರು ಹಾಕುತ್ತಿದ್ದೀಯಲ್ಲ ಕಂದ. ಒಂದೇ ಒಂದು ಬಾರಿ ನಿನ್ನ ತಂದೆ ನಿನ್ನ ಜೊತೆ ಸದಾ ಇರುವರು ಅನ್ನುವ ನಂಬಿಕೆಯನ್ನು ನಿನ್ನ ಮನಸ್ಸಿನಲ್ಲಿ ಅಚಲವಾಗಿ ಬೆಳೆಸಿಕೊ. ನಿನಗೆ ಕಷ್ಟಗಳು ಹೇಗೆ ಬರುತ್ತದೆ ನಾನು ಕೂಡ ನೋಡುತ್ತೇನೆ. ಕಷ್ಟ ಬಂದರೆ ಆ ಕಷ್ಟದಿಂದ ಹೊರಗೆ ಹೇಗೆ ಬರಬೇಕು ನೀನು ಅನ್ನುವ ಬುದ್ಧಿಯೂ ಕೂಡ ನಿನಗೆ ಕೊಡುತ್ತೇನೆ ಕಂದ. ಕಷ್ಟ ಕರ್ಮದ ಪ್ರಕಾರ ಅದು ನಿನಗೆ ತಿಳಿದಿದೆ. ಆ ಕಷ್ಟವನ್ನು ನೀನು ಹೇಗೆ ದಾಟಿ ಬರಬೇಕು ಅನ್ನುವುದು ನಿನ್ನ ಬುದ್ಧಿವಂತಿಕೆಗೆ, ನಿನ್ನ ವಿವೇಚನೆಗೆ ಬಿಟ್ಟಿದ್ದು. ಆ ವಿವೇಚನೆ, ಆ ಬುದ್ಧಿಶಕ್ತಿಯು ನನ್ನಿಂದ ನಿನಗೆ ಸಿಗುತ್ತದೆ ಕಂದ. ನನ್ನನ್ನು ಧ್ಯಾನ ಮಾಡು, ನನಗೆ ಸಂಪೂರ್ಣವಾಗಿ ಶರಣಾಗು. ನಿನ್ನ ಪೂರ್ವಜನ್ಮದ ಈ ಜನ್ಮದ ಕರ್ಮಗಳು ಕಡಿಮೆಯಾಗಿ ನೀನು ಬದುಕಿನಲ್ಲಿ ಸುಖ ಸಂತೋಷದಿಂದ ಬದುಕುವಂತೆ ಮಾಡುವೆ ಮಗು. ನಿನಗೆ ಗೊತ್ತಿದೆಯಲ್ಲ ಮಗು, ಬದುಕಿನಲ್ಲಿ ತುಂಬ ಕಷ್ಟ, ತುಂಬ ನೋವು ಅತಿಯಾಗಿ ಇದೆ, ನಮ್ಮ ಕೈಯಲ್ಲಿ ತಡೆದುಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಅಂದರೆ ಆ ಕಷ್ಟಗಳ ಕೊನೆ ಅಂತ ಅರ್ಥ ಮಗು. ದೀಪ ಆರಬೇಕಾದರೆ ಜೋರಾಗಿ ಉರಿಯುವುದು ಅಲ್ಲವೇ? ಅದೇ ರೀತಿ ನಿನ್ನ ಕಷ್ಟಗಳು ಮುಗಿಯುವ ಸಮಯ ಬಂದಿದೆ ಅಂತ ಅರ್ಥ. ಸುಖದ ದಿನಗಳು ಬರುತ್ತವೆ, ಅವುಗಳಿಗಾಗಿ ಕಾಯಿ. ನೀನು ನಿನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದೀಯ. ನನಗೆ ಪ್ರತಿ ಕ್ಷಣವೂ ನಿನ್ನ ಮೇಲೆ ಹೆಮ್ಮೆ ಇದೆ ಕಂದ. ನನ್ನ ಕಂದ, ನನ್ನ ಪ್ರೀತಿಯ ಮಗು, ಯಾವುದೇ ಕಾರಣಕ್ಕೂ ನೀನು ಬದುಕಿನ ಮೇಲೆ ಇರುವ ಆಸೆಯನ್ನು, ಪ್ರೀತಿಯನ್ನು ಕಳೆದುಕೊಳ್ಳಬೇಡ. ಸದಾ ನಾನು ನಿನ್ನ ಜೊತೆ ಇರುತ್ತೇನೆ, ನಿನ್ನ ನೆರಳಾಗಿ. ನಿನ್ನ ತಂದೆ ಪ್ರತಿ ಕ್ಷಣ ನಿನ್ನ ಮುಖದಲ್ಲಿ ಒಂದು ಸುಂದರವಾದ ನಗುವನ್ನು ನೋಡಲು ಇಷ್ಟಪಡುತ್ತಾರೆ ಮಗು. ಓಂ ಸಾಯಿರಾಮ್, ಜೈ ಸಾಯಿರಾಮ್. ಸರ್ವೇ ಜನೋ ಸುಖಿನೋ ಭವಂತಿ. ಸಮಸ್ತ ಸಾಯಿ ಭಕ್ತರಿಗೆ ನನ್ನ ಪ್ರೀತಿಯ ಧನ್ಯವಾದಗಳು. ಶುಭ ಗುರುವಾರ. ಈ ಗುರುವಾರದ ದಿನ ಸಾಯಿಬಾಬಾ ಎಲ್ಲರ ಮನೋಕಾಮನೆಗಳನ್ನು ಈಡೇರಿಸಲಿ. ಪ್ರತಿಯೊಬ್ಬರಿಗೂ ಅವರು ಇಷ್ಟಪಟ್ಟಿದ್ದು ನಿಜವಾಗಲೂ ಒಳ್ಳೆಯದಾಗಿದ್ದರೆ, ಸಮಂಜಸವಾಗಿದ್ದರೆ ಅದು ಸಿಕ್ಕೇ ಸಿಗಲಿ ಅಂತ ಆಶಿಸುತ್ತೇನೆ. ಸರ್ವರಿಗೂ ಶುಭವಾಗಲಿ.